ಸಮಾಧಾನ ಆದಂಗಿಲ್ಲ. ಅಂದ್ರೆ 2 ಬಜೆಟ್ ಆಯ್ತು, 3ನೇ ಬಜೆಟ್ ಅಲ್ಲಿ ಏನೋ ಸುಧಾರಿಸುತ್ತೆ, ಒಂದು ಹೆಚ್ಚು ಫಂಡ್ ಸಿಗ್ಬೋದು ನಮ್ಗೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆ ತರದ ಫಂಡ್ ಅವೈಲಬಿಲಿಟಿ ಕಾಣಿಸ್ತಾ ಇಲ್ಲ. ಅವರು ಬಜೆಟ್ ಬುಕ್ ನಲ್ಲಿ ನಮ್ಮ ಊರ ಹೆಸರು ಬರಬೇಕು, ಜಿಲ್ಲೆ ಹೆಸರು ಬರ್ಬೇಕು ಅಂತ ಅವ್ರು ಹೇಳುದು. ಈಗ ನಮ್ಗೆ 2,000 ಕೋಟಿ ಬ್ರಿಡ್ಜಸ್ ಕೊಟ್ಟಿದ್ದಾರೆ. ಅದು ಹೆಚ್ಚು ಕಮ್ಮಿ 80 ರಿಂದ 100 ಶಾಸಕರು ಕವರ್ ಆಗ್ತಾರೆ ಆ ಬ್ರಿಡ್ಜಸ್ ನಲ್ಲಿ. ಆಮ್ಯಾಗ ಬರ್ತಿದ್ದಾರೆ ಹೆಸರು, ಈಗ ಬಂದಿಲ್ಲ. ನಮ್ದೇ ಉದಾಹರಣೆ ಈಗ. ಆಮೇಲೆ ಕೆಶಿಪ್ ನಲ್ಲಿ ಸುಮಾರು ಒಂದು 60 ಜನ ಶಾಸಕರು ಕವರ್ ಆಗಿದ್ದಾರೆ. ಊರ ಹೆಸರು ಬಂದಿದೆ, ಅಲ್ಲಿ ಶಾಸಕರ ಹೆಸರು ಬಂದಿಲ್ಲ, ಅಂದ್ರೆ ಕಾನ್ಸ್ಟಿಟ್ಯೂನ್ಸಿ ಬಂದಿಲ್ಲ. ಅದರಲ್ಲಿ 60 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ SITP ಅಂತ ಎಂಟೈರ್ 200 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಗ್ತದೆ. ಸೊ ಅವ್ರು ಕೆಲವರು ಅದ ನಮ್ಮ ಊರು ಬರ್ಬೇಕಾಯ್ತು, ಈ ಸ್ಕೀಮ್ ಬರ್ಬೇಕಾಯ್ತು ಅಂತ ಹೇಳ್ತಾರೆ. ನಂತರ ನಾವು ರೀ ಅಲಾಟ್ ಮಾಡಿದಾಗ ಅದ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ, ಜಿಲ್ಲೆಗೆ ಹೋಗುತ್ತೆ. ಎಲ್ಲರೂ ಯಾವ ತಗೋದಾಕಿಲ್ಲ, ಎಲ್ಲ ಅದನ್ನೇ ಅಲ್ಲ, ಅದು ನಿಮ್ಗೆ ಗೊತ್ತೇ ಇದೆ. 2 ತಿಂಗಳ 3 ತಿಂಗಳು ಡಿಲೇ ಆಗಿ ಪೇಮೆಂಟ್ ಮಾಡ್ತಾರ. ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, 2-3 ಮಂತ್ಸ್ ಡಿಲೇ ಮಾಡಿ ಕೊಟ್ಟೆ ಕೊಡ್ತಾರೆ, ಲೇಟ್ ಆಗ್ತದೆ. ಇಲ್ಲ, ನನಗೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ಕೊಟ್ಟೆ ಕೊಡ್ತಾರೆ. ಇಲ್ಲಿ ಕ್ಯಾನ್ಸಲ್ ಅಂತೇಳಿ ಹೇಳಿಲ್ಲ, ನಾವು ಕ್ಯಾನ್ಸಲ್ ಅಂತೇಳಿ ಎಲ್ಲ ಕೊಟ್ಟೆ ಕೊಡ್ತಾರೆ. CM ಅವ್ರು ಮೀಟಿಂಗ್ ಮಾಡ್ಬೇಕಲ್ಲ, ಅದನ್ನ ಹೇಳಿ. DCM ಅವ್ರು ಅದನ್ನ ಹೇಳಿದಾರೆ, ನಾನು ಅದ್ ಹೇಳಿದೆ. CM ಅವರೇ ಅದಕ್ಕೆ ಫೈನಾನ್ಸ್ ಹೆಡ್. ಸೊ ಅವ್ರು ಅದಕ್ಕೇನಾರ ಎಕ್ಸ್ಟ್ರಾ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗುತ್ತೆ ಮೀಟಿಂಗ್ ಮಾಡಿಸೋ ಅಂತ ಹೇಳೋರು. ಸೊ ಲಾಸ್ಟ್ ಟೈಮ್ ಎಕ್ಸ್ಟ್ರಾ ಕೊಟ್ಟಿದ್ರು CM ಅವ್ರು ನಮ್ಮ ಇಲಾಖೆಗೆ, ಅದರಲ್ಲಿ ಬ್ಯಾಲೆನ್ಸ್ ಮಾಡಿದೀವಿ. ಇದು ಸರಿ ಕೊಟ್ಟರೆ ಮಾಡ್ತೀವಿ. ನಾವು ಹೋಗಿದ್ರು, ನಾನು ಇದ್ದೀನಿ. ಇದೇ ಬೇರೆ ಬೇರೆ ಈಗ ಕೊಡ್ತಾ, ಈ ವರ್ಷ 1,000 ಕೋಟಿ ಕಡಿಮೆ ಇದೆ, ಮತ್ತೆ 1,000 ಕೋಟಿ ಬಿಲ್ ಬಂದ್ ಆಗ್ತದೆ. ಅದು ಹಂಗೆ ಮುಂದಿಂದ ಹೋಗ್ತಿರ್ತದೆ, ಹಿಂದ್ಗಡೆ ಮತ್ತೆ ಬ್ಯಾಲೆನ್ಸ್ ಬರ್ತಾ ಇರ್ತದೆ. ಇಲ್ಲ, ಅದೇ ಹೇಳಿದ್ರಲ್ಲ, ನಾವ್ ಈಗಾಗಲೇ ಹಳೆದೆಲ್ಲ ಕೊಟ್ಟಿದ್ವಿ. ಅವ್ರ ಏನ್ ಡಿಮಾಂಡ್ ಇತ್ತು ಆ ಅವಧಿ ಅಮೌಂಟ್ ಕೊಟ್ಟಿದ್ವಿ. ಈಗ ರೆಗ್ಯುಲರ್ ಅಮೌಂಟ್ ಬಂದಿದೆ, ರೆಗ್ಯುಲರ್ ಬಿಲ್. ಸೊ ಅದನ್ನ ಕೊಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಕೊಡಂತಾರ. ಒಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ CM ಅವ್ರ ಗಮನಕ್ಕೆ ತರೋಣ ಅಂತ ಹೇಳಿದ್ವಿ. ಒಂದು ಮೀಟಿಂಗ್ ಮಾಡಿಸಿ ಎಲ್ಲ ಅಧ್ಯಕ್ಷ ಅವರು ಸಂಘದ್ದು. ಇಲ್ಲ, ಅದಾಗುದು, ಯಾರಿಗೂ ಆಗುದು. ಅದು ಅವ್ರಿಗೆ ನಿನ್ನೆ ಹೇಳಿರಲ್ಲ, ಇದು ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಹಣ ಅಲ್ಲ, ಅಥವಾ ಫೈನಾನ್ಸ್ ಅವರು ಅಪ್ರೂವ್ ಮಾಡಿದಂತ ಹಣ ಅಲ್ಲ. ಅವ್ರಿಗೆ ಗೊತ್ತಿದೆ, ಅವರೇ ಹೇಳಿದ್ರಲ್ಲ, ನಾವು ಹಿಂದೆ ಸರ್ಕಾರದಲ್ಲಿ ಬಜೆಟ್ ಸಪೋರ್ಟ್ ಇಲ್ಲದೆ ತಗೊಂಡಿವಿ ಅಂತ ಅವರೇ ಹೇಳಿದ್ರು. ಸೊ ಈಗ ವೇಟ್ ಮಾಡ್ಬೇಕಷ್ಟೇ. ಗೊತ್ತೈತಿ ಸರ್ಕಾರ ಕೊಡ್ತಾರ, ಆದ್ರೆ ವೇಟ್ ಮಾಡ್ಬೇಕಷ್ಟೇ. ಅದು ಪರಿಷತ್ನಲ್ಲಿ ಈಗ ಅಲಾಟ್ ಮಾಡಿದ್ರೆ ಜನರಲ್ ಆಗಿ 44,000 ಕೋಟಿ. ಅದು ಪರಿಷತ್ ಸಭೆಯಲ್ಲಿ ಯಾರಿಗೆ ಎಷ್ಟು ಕೊಡ್ಬೇಕು ಅವಾಗ ನಾವು ಅದನ್ನ ನಮ್ಮ ಇಲಾಖೆಗೆ ಅದೇನ್ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ 44,000 ಕೋಟಿ, 2,000 ಕೋಟಿ ಹೆಚ್ಚಿಗೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಕಿಂತನೂ. ಅದು ಪರಿಷತ್ನಲ್ಲಿ ಯಾರಿಗೆ ಎಷ್ಟು ಹಂಚಿಕೆ ಮಾಡ್ಬೇಕಂತ ಅಲ್ಲಿ ಡಿಸಿಷನ್ ಆಗುತ್ತೆ. ಕೇಂದ್ರ ಸರ್ಕಾರ ಆದಾಗ ನಾವು ಚಂಬಡಿದ್ವಿ ಅಷ್ಟೇ. ಚಮ್ಮತ್ತಿ ಫಿಕ್ಸ್ ಅದ್ ಹಿಡಿದು ಅವ್ರು, ನಾವು ಕೇಂದ್ರದಾಗ ನಾವ್ ಹಿಡಿತೀವಿ, ಕರ್ನಾಟಕ ಏನೋ ಕೊಟ್ಟಿಲ್ಲ ಅಂತ ನಾವ್ ಹಿಡಿದಿದ್ವಿ. ಈಗ ಅವ್ರು ನಮ್ಗೆ ಹಿಡಿತಾರ. ಹಂಗೆ ವಾದ ಪ್ರತಿವಾದ ಇದ್ದೇ ಇರ್ತದೆ, ಏನ್ ಮಾಡ್ಲಿಕ್ಕಾಗಲ್ಲ. ಅದಂತ ಇನ್ನು ಇತ್ಯರ್ಥ ಆಗ್ಬೇಕಲ್ಲ, ಮಾಡ್ಲೇಬೇಕಲ್ಲ. ಮತ್ತೆ ಇಲ್ಲಿವರೆಗೆ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಫುಲ್ ಸ್ಟಾಪ್ ಆಗ್ಬೇಕು. ಓಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.